ಮಾಡಲಿಲ್ಲ. ಏನಕ್ಕೆ ಅಂದರೆ ತೋರಿಸಿದ್ರೆ ನಿಮಗೂ ಬೇಜಾರಾಗುತ್ತಲ್ವಾ. ಆದರೆ ಈಗ ಸ್ಪೆಷಲ್ ಏನಕ್ಕೆ ಹೇಳಿ ಆನ್ ಮಾಡಿದ್ದೀನಿ ಕ್ಯಾಮ್ರಾನ ನಾನು. ಎಲ್ಲರಿಗೂ ವೆಲ್ಕಮ್ ಟು ಜಮ್ಮು. ಜಮ್ಮುಗೆ ಮಾತ್ರ ಸ್ವಾಗತ. ಕಾಶ್ಮೀರಕ್ಕೆ ಹೋಗೋಕ್ಕೆ ಇನ್ನೂ ಟೈಮ್ ಆಗುತ್ತೆ, ಇನ್ನೂ 250 ಕಿಲೋಮೀಟ್ರ್ ಇದೆ. ಜಮ್ಮು ಬೇರೆ, ಕಾಶ್ಮೀರ್ ಬೇರೆ. ಸೊ ಕಾಶ್ಮೀರ ಮೇಲೆ ಟಾಪಲ್ಲಿ ಹೋಗ್ತೀವಲ್ಲ, ಅದು ಟಾಪಲ್ಲಿ ಇರೋ ಶ್ರೀನಗರ. ಜಮ್ಮು ಬಂದು ಫಸ್ಟ್ ಸಿಗುತ್ತೆ ನಮಗೆ. ಸೊ ನಾನು ಕೂಡ ಫಸ್ಟ್ ಟೈಮು ಈ ಒಂದು ಶ್ರೀನಗರ್ ಏನು ಅಮೃತ್ಸರ್ ಶ್ರೀನಗರ್ ಹೈವೇಯಲ್ಲಿ ರೈಡ್ ಮಾಡ್ತಾ ಇರುವಂಥದ್ದು. ಲಾಸ್ಟ್ ಟೈಮ್ ಎಲ್ಲ ಬೈಕೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಿದ್ದು ನೀವೆಲ್ಲ ನೋಡಿದ್ದೀರಾ. ಸೊ ಈ ಜೊತೆ ಓಡಿಸ್ತಾ ಇರೋದೆ ಗಾಡಿನ. ಜೊತೆಗೆ ಈ ಹೈವೇ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ, ಒನ್ ಸೈಡು ನ್ಯಾಷನಲ್ ಹೈವೇ ಸಿಕ್ಕಾಪಟ್ಟೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸಿಂಗಲ್ ಸೈಡ್ ರೋಡು. ಆಮೇಲೆ ಎಲ್ಲ ಕಡೆ ಫುಲ್ ಡಸ್ಟ್ ಎಲ್ಲ ಫುಲ್ಲಾನು ಬೇಜಾರವಾಗಿಂದ ಹೋಗ್ತಾನೆ ಇಲ್ಲ, ರೋಡೇ ಸಾಕ್ಸಿಲ್ಲ. ಯಾಕೆಂದರೆ ಇದು ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ. ಸೊ ವೆರಿ ಸ್ಲೋ ಆಗಿ ಹೋಗಬೇಕು ನಾವು. ಇಲ್ಲಿಂದನೇ ಆಫ್ ರೋಡಿಂಗ್ ಶುರು ಆಗೋಗಿದೆ ನಮಗಂತೂ. ತಿಂದ್ಬಿಟ್ಟು ಹೇಗ್ತಾರೆ. ಸೊ ಫುಲ್ ನೋಡಿ ಹೆಂಗಿದೆ ನ್ಯಾಷನಲ್ ಹೈವೇ. ಅದು ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಗಾಡಿ ಓಡಿಸೋಕ್ಕೆ. ಸೊ ಅದಕ್ಕೇ ಇವಾಗ ಕಾಶ್ಮೀರಲ್ಲಿ ಇದ್ದೀವಿ. ಇನ್ನೂ 250 ಕಿಲೋಮೀಟ್ರ್ ಹೋಗಬೇಕು. ಹೋಗ್ತಾ ಹೋಗ್ತಾ ಸೆಂಟ್ರಲ್ಲಿ ಒಂದು ಸಖತ್ತಾಗಿರೋ ಜಾಗಗಳು ಸಿಗುತ್ತೆ, ಹಂಗೆ ಬಿಗ್ಗೆಸ್ಟ್ ಟನಲ್ ಸಿಗುತ್ತೆ, ಏನೇನೋ ಸಿಗುತ್ತೆ ಎಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಕಂಪ್ಲೀಟು ಅಮೃತ್ಸರಿಂದ ಶ್ರೀನಗರ್ಗೆ ಹೋಗುವಂಥ ದಾರಿ ಹೆಂಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ಬಿಡ್ತೀನಿ ನಾನು. ಸೊ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಕಾಶ್ಮೀರ್ ಟು ಕನ್ಯಾಕುಮಾರಿ, ಇಂಡಿಯಾ ಇಸ್ ಒನ್. ಸಾಕಾಗಿದೆ ಅದು. ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂದರೆ ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ನಮಗಂತೂ ಇವಾಗ. ಎಲೆಕ್ಷನ್ ಚೆಕಿಂಗ್. ನಮ್ಮ ಥರ ಫೋನ್ ಇಟ್ಕೊಂಡವ್ರೆ ಅಂಕಲ್. ಜಮ್ಮುವಿಂದ ಫಸ್ಟ್ ಟನಲ್ ನಮ್ಗೆ ಸಿಗ್ತಾ ಇದೆ. ವೆಲ್ಕಮ್ ಯು ಟು ದ ಟನಲ್. ಇದು ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಸಿಕ್ಕಾಪಟ್ಟೆ ಟನಲ್ಗಳು ಸಿಗ್ತಾ ಹೋಗುತ್ತೆ. ಕ್ರೇಜಿಯಾಗಿರುತ್ತೆ. ಮಜಾ ಮಾಡಿ. ಮುಂದೇನೇ ವರ್ಷ ನಿಮಗೆ ಭಯಂಕರ ಆಸಮ್ ಬ್ಯೂಟಿಫುಲ್ ಆಗಿರೋ ಟನಲ್ಗಳು ಸಿಗುತ್ತೆ. ಫಸ್ಟ್ ಟನಲ್ ಪುಟಾಣಿ ಟನಲ್, ಆಮೇಲೆ ಬರೋದಿರಿ ದೊಡ್ಡ ಟನಲ್. ಈ ಥರ ಬೇಜಾನ್ ಟನಲ್ ಸಿಗುತ್ತೆ. ಬಿಗ್ಗೆಸ್ಟ್ ಟನಲ್ ಕ್ರೇಜಿ ಆಗಿರ್ತಿದ್ದು. ಎಷ್ಟು ಕಿಲೋಮೀಟರ್ ಟನಲ್ ಅದು? ಎಷ್ಟು ಕಿಲೋಮೀಟರ್ ಅದು? 9 ಅನ್ಸುತ್ತೆ. ಅಲ್ಲಿ 9 ಇರಬೇಕು. ಅಟಲ್ ಟನಲ್ಗಿಂತ ಜಾಸ್ತಿ. ಅಟಲ್ ಟನಲ್ಗಿಂತ ಜಾಸ್ತಿ ಇದು. ಫೋಟೋ ತೆಗಿಯಮ್ಮ. ಭಯ ಆಯ್ತು ನೋಡಿ ಹೆಂಗೈತೆ ಹೈವೇ. ನ್ಯಾಷನಲ್ ಹೈವೇ, ಸೂಪರ್ ನ್ಯಾಷನಲ್ ಹೈವೇ. ಇವಾಗ ಹೋಗ್ತಾ ಹೋಗ್ತಾ ಫಾಲ್ಸ್ ಎಲ್ಲ ಸಿಗಕ್ಕೆ ಶುರುವಾಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಫಾಲ್ಸ್. ಚೆನ್ನಾಗಿನ ಮಾಡ್ಕೊತಾರೆ ನೋಡಿ ಲಾರಿ ಡ್ರೈವರ್ಗಳು. ವಾಟರ್ ಟ್ಯಾಂಕ್ ಫಿಲ್ಲಿಂಗ್ ಮಾಡ್ಕೊತಾವ್ರೆ. ಓ ಶಬಾಷ್. ಫ್ರೀ ವಾಟರ್ ಅಲ್ವಾ? ವೆರಿ ಗುಡ್. ನೋಡಿ ಇಷ್ಟೊತ್ತು ನಾವು ಒಳಗಡೆ ಎಲ್ಲ ಬಂದ್ವಿ. ಅದು ನ್ಯಾಷನಲ್ ಹೈವೇನೆ, ಬಟ್ ಟನಲ್ಗಳು ಆಫ್ ರೋಡಿಂಗು ಎಲ್ಲ ಸಿಗ್ತಲ್ಲ. ಇವಾಗ ಆ್ಯಕ್ಚುಯಲ್ ನ್ಯಾಷನಲ್ ಹೈವೇ. ಇಲ್ಲಿಂದ 88 ಕಿಲೋಮೀಟರ್ಸ್ ಶ್ರೀನಗರ್ಗೆ ನ್ಯಾಷನಲ್ ಹೈವೇನೇ ಇದೆ. ಸೊ ಕಂಪ್ಲೀಟ್ ಒಳ್ಳೆ ರೋಡು, ಜೂಮ್ ಅಂತ ಹೋಗ್ಬೋದು ಇವಾಗ. ಸೊ ಇದು ನ್ಯಾಷನಲ್ ಹೈವೇ ಶ್ರೀನಗರ್ಗೆ. ಇವು ನೋಡ್ರಿ ಅಬ್ಬಬ್ಬ. ಇದಾದ್ರೆ ಬಿತ್ತರ ಬಂದ್ಬಿಟ್ರೆ ಫುಲ್ ವೆಲ್ಕಮ್ ಟು ದ ಸ್ನೋ ಮೌಂಟೇನ್. ಫಸ್ಟ್ ಸ್ನೋ ಕಾಣಿಸ್ತಾ ಬ್ಯೂಟಿಫುಲ್.
ಚೆಕ್ಕಿಂಗ್ ನಿಲ್ಸವ್ರೆ. ಹಾಂ ಏನ ಯಾರು ಬರ್ತಾ ಇದೆ? ಚೆಕ್ಕಿಂಗ್ ಅಲ್ಲ, ಯಾರೋ ಬರ್ತಾ ಇರ್ಬೇಕು, ಅದಕ್ಕೆ ನಿಲ್ಸವ್ರೆ. ಅಯ್ಯಮ್ಮ, ಓ ಯಾಕೆ ಈ ಥರ ನಿಲ್ಲಿಸ್ತಾರ? ಯಾಕೆ ಈ ಥರ ನಿಲ್ಲಿಸ್ತಾರ? ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ಲ ಈ ಥರ. ಆ ಕಡೆ ಪಾಸ್ ಆಗ್ತಾ ಇದಾರೆ. ನಿಲ್ಸಿದ್ರು, ಬಟ್ ನಿಲ್ಸ್ಬಿಟ್ಟು ಆ ಕಡೆ ಹೋಗ್ತಾ ಇದಲ್ಲ, ನಿಲ್ಸ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಕರ್ನಾಟಕದವ್ರು ಸಿಕ್ಕಿದ್ರು, ಆರ್ಮಿ ಅವರು, ಹಂಗೆ ಮಾತಾಡ್ಕೊಂಡು ಕಳ್ಸ್ಬಿಟ್ರು ಅವ್ರು. ಹಂಗೆ ಅಲ್ಲ, ಬಟ್ ಎಲ್ಲ ಆ ಕಡೆ ಹೋಗ್ತಾ ಇದಾರೆ, ಆ ಕಡೆ ಹೋಗ್ತಾ ಇದಾರೆ, ಈ ಕಡೆ ಸ್ಟಾಪ್ ಮಾಡ್ತಿದ್ದಾರೆ. ಡಾಕ್ಯುಮೆಂಟ್ಸಿಗಲ್ಲ ಇದು, ಆಫೀಸರ್ಸ್ ಯಾರೋ ಪಾಸ್ ಆಗ್ತಿರೋದಲ್ವಾ? ಆರ್ಮಿಗೆ ಟ್ರಕ್ಸ್ ಬರ್ತಾ ಇದೆ ನೋಡಿ. ಅದೇನೆ ಟ್ರಕ್ಗಳು. ಇಷ್ಟೊಂದು ಆರ್ಮಿ ಟ್ರಕ್ಗಳು ಬಂದ್ರೆ ಇಲ್ಲಿ ನಿಲ್ಸಿ ಇದು ಮಾಡ್ತಾ ಇದ್ದಾರೆ. ಬಟ್ ಆ ಕಡೆ ಹೋಗೋದಕ್ಕೆ ನಮ್ಮನ್ನ ಈ ಕಡೆ ಯಾಕೆ ನಿಲ್ಲಿಸ್ತಿದ್ದಾರೆ ಅರ್ಥ ಆಯ್ತಿಲ್ಲ. ಅಲ್ಲಿ ನೋಡಿ ಆರ್ಮಿ ಟ್ರಕ್ಗಳು ಎಷ್ಟೊತ್ತಿದಾವೆ. ಅಯ್ಯ ಕ್ಯೂ ಐಸೆ ಕಟ್ತೆ. क्यों ऐसा क्यों? हमें दिन भर यहीं पे बैठना पड़ता है। ओ वो लोग वो इस साइड चल रहे हैं ना, फिर इस साइड स्टॉप कर दिया. ब्लास्ट हुआ ना तब से ऐसे, जो ब्लास्ट हुआ ना तब से. ओ ಪೌಲ್ವಾಮ ಬ್ಲಾಸ್ಟ್ ಆದ್ಮೇಲೆ ಬಿಡ ಹಿಂಗೆ ಅಂತ ರೂಲ್ಸ್ ಇಲ್ಲಿ. ಹಾ ಓ ಬ್ಲಾಸ್ಟ್ ಆದಾಗಿಂದ ಈ ತರ ಅಂತೆ. ಅವ್ರು ಬಂದಾಗ ನಾವು ಹೋಗಂಗಿಲ್ಲ. ಓ ಓಕೆ. अभी ट्रिप कहाँ के लिए? लद्दाख के लिए? लद्दाख स्पीति. ಕಾಶ್ಮೀರಕ್ಕೆ ಸುಸ್ವಾಗತ. ಇವಾಗ ನಾವು ಬಂದ್ವಿ ಮೇನ್ ಸಿಟಿ ಶ್ರೀನಗರ್ಗೆ. ಫೈನಲಿ ಲಾಸ್ಟ್ ಟೈಮ್ ಅಂತೂ ನಿಜವಾಗ್ಲೂ ಏನಂದ್ರೆ ಏನೋ ನೋಡಲಿಲ್ಲ ನಾನು. ಬಂದಾಗ ಲೇಟ್ ಆಗಿತ್ತು, ಮತ್ತೆ ಟಕ್ಕಂತ ಬೆಳಗ್ಗೆ ಹೊಟ್ಬಿಟ್ವಿ. ಬಟ್ ಇವಾಗ ನಾವೇ ನಮಗೆ ಆನಂದ ಪಡ್ಕೊಳಕ್ಕೆ ಟ್ರಿಪ್ಪಲ್ಲಿ ಬಂದಿದ್ದೀವಿ. ಸೊ ನೋಡಿ, ಇದು ದಾಲ್ ಲೇಕ್, ಲೆಫ್ಟಲ್ಲಿ ಕಾಣಿಸ್ತಾ ಇರೋದೇ ದಾಲ್ ಲೇಕ್. ಓಹೋ ಸರಿ ಇದೆ. ಇಲ್ಲೆಲ್ಲ ಜಾಸ್ತಿ ರೂಮ್ನ ನಾವು ಐಫಂಡ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫ್ಯಾನ್ ಇರುತ್ತೆ, ಎ ಸಿನೂ ಸಿಗಲ್ಲ ಇನ್ನು ಮುಂದೆ. ಸೊ ಇದು 1000 ರೂಪಾಯಿಗೆ ರೂಮ್ ಸಿಕ್ಕಿದೆ ನಮಗೆ. ಇವಾಗ ಸದ್ಯಕ್ಕೆ ಸಾಕು, ಆರಾಮಾಗಿ ದೊಡ್ಡದಾಗಿದೆ. ಸೊ ಇವತ್ತಿಲ್ಲೇ ಸ್ಟೇ ಆಗ್ತಾ ಇದ್ದೀವಿ. ಕಾಶ್ಮೀರಿಗೆ ಬಂದಮೇಲೆ ಇವರೆಲ್ಲ ನಾನ್ ವೆಜ್ಜು, ಕಾಶ್ಮೀರಿ ಸ್ಪೆಷಲ್ ಏನು ಕಬಾಬ್ ಇದು? ಶೀಖ್ ಕಬಾಬ್ ಟ್ರೈ ಮಾಡ್ತಾ ಇದ್ದಾರೆ. ಮಟನ್ ಕಬಾಬ್. ಆಮೇಲೆ ಸಾಸ್ಗಳು ನೋಡಿ ಹೆಂಗೆ ಪ್ಲೇಟಿಂಗ್ ಮಾಡಿದ್ದಾರೆ. ಚಟ್ನಿ, ಡಿಫ್ರೆಂಟ್ ಚಟ್ನಿ ಎಷ್ಟು ಚೆನ್ನಾಗಿ ಪ್ಲೇಟಿಂಗ್ ಮಾಡಿದ್ದಾರೆ. ಇದು ಕಾಶ್ಮೀರಿ ಲವಾಜಾ ರೊಟ್ಟಿ ಥರ. ಇದು ನನಗೆ ಫ್ರೀ ಕೊಟ್ಟ, ಫ್ರೀ ಲವಾಜಾ. ಓ ಅದ್ರ ಜೊತೆ ಹಂಗೆ ತಿನ್ನೋದು ಅದು. ಓ ರೋಲ್ಸ್ ಥರ ಮಾಡ್ಕೊಂಡು ತಿನ್ನೋ ಥರ, ಎಲ್ಲ ಚಟ್ನಿ ಗಿಟ್ನಿ ಹಾಕೊಂಡು. ಚೆನ್ನಾಗಿದೆಯಾ? ಸೊ ನನಗೆ ರುಮಾಲ್ ರೊಟ್ಟಿ ಜೊತೆಗೆ ಪನ್ನೀರ್. ನನಗೆ ಜಾಸ್ತಿ ಆಪ್ಷನ್ ಇಲ್ಲ. ಸೊ ಇವಾಗ ಇದನ್ನು ತಿಂದು, ಇದು ಕಾಶ್ಮೀರಿದು, ಇದು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಜೋಳದ ರೊಟ್ಟಿ ಥರ ಇದೆ ಹೇಳ್ಬೇಕಂದ್ರೆ. ಯಾವ ಲೆವೆಲಿಗೆ ಟ್ಯಾನ್ ಆಗಿದೆ ಅಂದರೆ ಸಖತ್ತಾಗಿ ಟ್ಯಾನ್ ಆಗಿದೆ. ಆಲ್ರೆಡಿ ಟೈಮ್ 8 ಗಂಟೆ ಆಗೋಯ್ತು. ಸೊ ಇನ್ನು ಆಚೆ ಹೋದರೆ ಏನೂ ಕಾಣಿಸೋದಿಲ್ಲ. ಸೊ ನಾಳೆ ನೋಡೋಣ. ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀವಿ ರೆಸ್ಟು. ಸೊ ನೋಡಿದ್ರಲ್ಲ, ಶ್ರೀನಗರ್ ಹೈವೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಒಂದ್ಸತಿ ಈ ಒಂದು ರಸ್ತೆಯಲ್ಲಿ ರೈಡಿಗೆ ಬನ್ನಿ. ಬೊಂಬಾಟಾಗಿತ್ತು, ಎಂಜಾಯ್ ಮಾಡಿದ್ವಿ ನಾವು. ಸೊ ಪೀಸ್ಫುಲ್, ಹ್ಯಾಪಿ ಎಂಡಿಂಗ್ ಕಾಶ್ಮೀರಲ್ಲಿ. ಸೊ ಇವಾಗ ಹೋಗಿ ದಬ್ಬಾಕೊಳ್ಳೋಣ. ನಾಳೆ ಸಿಗ್ತೀನಿ. ನಾಳೆಯಿಂದ ಆ್ಯಕ್ಚುಲ್ ಅಡ್ವೆಂಚರ್ಗಳು ಶುರುವಾಗ್ತಾ ಹೋಗುತ್ತೆ ನಿಮಗೆ. ನಾಳೆ ಸಿಗೋಣ. ಬಾಯ್.